ETL ಮತ್ತು ELT ಅಂದರೆ ಏನಂತ ಕನ್ಫ್ಯೂಸ್ ಆಗ್ತಿದೆಯಾ? ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಯಾವುದೇ ಥರ ಕನ್ಫ್ಯೂಷನ್ ಇರಲ್ಲ. ETL ಅಂದ್ರೇನು, ELT ಅಂದ್ರೇನು, ಟ್ರಾನ್ಸ್ಫಾರ್ಮ್ ಮಾಡಿ ಲೋಡ್ ಮಾಡಬೇಕಾ, ಲೋಡ್ ಮಾಡಿ ಟ್ರಾನ್ಸ್ಫರ್ ಮಾಡಬೇಕಾ, ಇದನ್ನೆಲ್ಲ ಕಲಿತೀರಾ ಈ ವಿಡಿಯೋದಲ್ಲಿ. ಸೊ ಡೋಂಟ್ ಮಿಸ್ ದಿಸ್ ವಿಡಿಯೋ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ETL ಅಂದ್ರೇನು? ಎಕ್ಸ್ಟ್ರಾಕ್ಟ್ ಟ್ರಾನ್ಸ್ಫಾರ್ಮ್ ಲೋಡ್. ಏನಂದರೆ ನಿಮ್ಮ ಹತ್ರ ಸೋರ್ಸಸ್ ಇರುತ್ತೆ, ಸೋರ್ಸಸ್ಸಿಂದ ಡೇಟಾನ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ, ಆ ಎಕ್ಸ್ಟ್ರಾಕ್ಟ್ ಆಗಿರೋ ಡೇಟಾನ ಟ್ರಾನ್ಸ್ಫಾರ್ಮ್ ಮಾಡ್ತೀರಾ. ಟ್ರಾನ್ಸ್ಫಾರ್ಮ್ ಅಂದರೆ ಕ್ಲೀನ್ ಮಾಡ್ಬೋದು, ಅಗ್ರಿಗೇಟ್ ಮಾಡ್ಬೋದು, ಬಿಸ್ನೆಸ್ ರಿಕ್ವೈರ್ಮೆಂಟ್ ಪ್ರಕಾರ ಟ್ರಾನ್ಸ್ಫಾರ್ಮ್ ಮಾಡ್ತೀರಾ, ಆಮೇಲೆ ಟಾರ್ಗೆಟ್ ಸಿಸ್ಟಮ್ಸ್ಗೆ ಲೋಡ್ ಮಾಡ್ತೀರಾ. ಇಲ್ಲೊಂದು ಎಕ್ಸಾಂಪಲ್ ನೋಡೋಣ. ಸೊ ನನ್ನ ಹತ್ರ ಇಲ್ಲಿ ಮಲ್ಟಿಪಲ್ ಸೋರ್ಸಸ್ ಇದೆ. ಪೋಸ್ಟ್ಗ್ರೇಸ್ SQL ಡೇಟಾಬೇಸ್ ಅದೊಂದು ಸೋರ್ಸ್ ಆಗಿದೆ. API ವೆಬ್ಸೈಟ್ಸಿಂದ API ಥ್ರೂ ಫೆಚ್ ಮಾಡ್ತಿರ್ತೀವಿ ಒಂದು ಸ್ವಲ್ಪ ಡೇಟಾನ, ಅಥವಾ ಯಾವ ಥರ ಒಂದು ಕ್ಲೌಡ್ ಸ್ಟೋರೇಜಲ್ಲಿ ಡೇಟಾ ಇರುತ್ತೆ. ಸೊ ಇದನ್ನೆಲ್ಲ ಸೋರ್ಸಸ್ ಅಂತ ಅಂತೀವಿ. ಆ ಸೋರ್ಸಸ್ಸಿಂದ ಡೇಟಾನ ಎಕ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ. ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಮಲ್ಟಿಪಲ್ ಟೂಲ್ಸ್ ಇದೆ ಮಾರ್ಕೆಟಲ್ಲಿ. ನಾನು ಈ ಎಕ್ಸಾಂಪಲ್ಗೆ ಪೈಥನ್ ಅಥವಾ ಸ್ಪಾರ್ಕ್ ಅಂತ ತೊಗೊಂಡಿದ್ದೀನಿ. ಅದರಿಂದ APIs ಯೂಸ್ ಮಾಡಿ ಆರ್ ಡೇಟಾಬೇಸ್ ಕನೆಕ್ಷನ್ಸ್ ಯೂಸ್ ಮಾಡಿ ಡೇಟಾನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಎಕ್ಸ್ಟ್ರಾಕ್ಟ್ ಅಂದರೆ ಏನು? ರೀಡ್ ಮಾಡ್ತೀರಾ ಡೇಟಾನ ರೀಡ್ ಮಾಡಿದ್ಮೇಲೆ ಬಿಸ್ನೆಸ್ ರಿಕ್ವೈರ್ಮೆಂಟ್ ಪ್ರಕಾರ ಟ್ರಾನ್ಸ್ಫಾರ್ಮ್ ಮಾಡ್ತೀರಾ. ಟ್ರಾನ್ಸ್ಫಾರ್ಮ್ ಅಂದರೆ ಇವಾಗ ಡೇಟಾದಲ್ಲಿ ನಲ್ಸ್ ಇರ್ಬೋದು, ಅಥವಾ ಡೂಪ್ಲಿಕೇಟ್ಸ್ ಇರ್ಬೋದು, ಅಥವಾ ನಿಮಗೆ ಯಾವ್ದಾರ ಇವಾಗ ಡೇ ಲೆವೆಲ್ ಡೇಟಾ ಇದೆ, ನನಗೆ ಬರೀ ರೀಜನ್ ಲೆವೆಲ್ ಡೇಟಾ ಸಾಕು ಅಂತ ಅದನ್ನು ಡೇಟಾನ ಅಗ್ರಿಗೇಟ್ ಮಾಡ್ಬೋದು. ಸೊ ಆ ಥರ ಟ್ರಾನ್ಸ್ಫಾರ್ಮೇಷನ್ಸ್ ಅಪ್ಲೈ ಮಾಡಿದ್ಮೇಲೆ ಆ್ಯಸ್ ಪರ್ ದ ಬಿಸ್ನೆಸ್ ರಿಕ್ವೈರ್ಮೆಂಟ್ ಆ ಡೇಟಾನ ಒಂದು ಡೇಟಾ ವೇರ್ಹೌಸ್ ಆರ್ ಎನಿ ಕೈಂಡ್ ಆಫ್ ಅ ಟಾರ್ಗೆಟ್ ಲೊಕೇಶನ್ಗೆ ಲೋಡ್ ಮಾಡ್ತೀರಾ. ದಿಸ್ ಇಸ್ ವಾಟ್ ETL ಮೀನ್ಸ್: extracting the data from multiple sources, transforming it as per the business requirement and loading it into the target location. It can be a data lake or a data warehouse. ETL ಏನು ಅಂತ ಗೊತ್ತಾಗಿದೆ, ಆದರೆ ETL ಯಾಕೆ? ಇವಾಗ ಬನ್ನಿ, ಫಸ್ಟ್ ಪಾಯಿಂಟ್ ನೋಡಿ. ಲೋಡ್ಸ್ ಓನ್ಲಿ ಕ್ಲೀನ್ ಡೇಟಾ. ಸೊ ನಾವೆಲ್ಲನೂ ಡೇಟಾನ ಕ್ಲೀನ್ ಮಾಡಿ ಬಿಸ್ನೆಸ್ ರಿಕ್ವೈರ್ಮೆಂಟ್ ಪ್ರಕಾರ ಅಗ್ರಿಗೇಟ್ ಮಾಡಿದ್ಮೇಲೆ ಡೇಟಾನ ಲೋಡ್ ಮಾಡ್ತೀವಿ. ಸೊ ಡೇಟಾ ಲೋಡ್ ಏನು ಮಾಡ್ತೀವಿ, ಆ ಡೇಟಾ ಸೈಜ್ ತುಂಬ ಚಿಕ್ಕದಿರುತ್ತೆ ನಮ್ಮ ಸೋರ್ಸ್ ಡೇಟಾಗಿಂತ. ಇವಾಗ ಡೇಟಾ ಸೈಜ್ ಚಿಕ್ಕದಾದರೆ ಅದರಿಂದ ಏನು ಇಂಪ್ಯಾಕ್ಟ್ ಆಗುತ್ತೆ? ಲೆಸ್ ಕಾಸ್ಟ್ ಬೀಳುತ್ತೆ. ಫುಲ್ ನನ್ನ ಹತ್ರ 100 ಬಿಲಿಯನ್ ರೋಸ್ ಇದೆ ಅಂದರೆ 100 ಬಿಲಿಯನ್ ರೋಸ್ ಪೂರ್ತಿ ನಾನು ಲೋಡ್ ಮಾಡಿದ್ರೆ ಆಬ್ವಿಯಸ್ಲಿ ಕಾಸ್ಟ್ ಜಾಸ್ತಿ ಆಗುತ್ತೆ. ಬಟ್ ನಾನು 100 ಬಿಲಿಯನ್ ರೋಸ್ನ ಡೂಪ್ಲಿಕೇಟ್ಸ್ ರಿಮೂವ್ ಮಾಡಿ ಅಗ್ರಿಗೇಟ್ ಮಾಡಿ ಒನ್ ಮಿಲಿಯನ್ ರೋಸ್ ಮಾಡ್ತೀನಿ ಅಂತ ಅಂದರೆ, ಸೊ ನಮ್ಮ ಡೇಟಾ ಸೈಜ್ ಕೂಡ ಚಿಕ್ಕದಾಗಿರುತ್ತೆ, ಅದಕ್ಕೋಸ್ಕರ ಕಾಸ್ಟ್ ಎಫಿಷಿಯೆಂಟ್ ಕೂಡ ಆಗಿರುತ್ತೆ. ELT ಅಂದರೆ ಏನಂತ ನೋಡೋಣ. ಎಕ್ಸ್ಟ್ರಾಕ್ಟ್, ಲೋಡ್ ಆ್ಯಂಡ್ ಟ್ರಾನ್ಸ್ಫಾರ್ಮ್. ಸೊ ಎಕ್ಸ್ಟ್ರಾಕ್ಟ್, ಲೋಡ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಅಂದರೆ ಪ್ರಿಟಿ ಸ್ಟ್ರೈಟ್ ಫಾರ್ವರ್ಡ್. ಡೇಟಾನ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ, ಫಸ್ಟ್ ಲೋಡ್ ಮಾಡ್ತೀರಾ ಒಂದು ಟಾರ್ಗೆಟ್ ಲೊಕೇಶನ್ಗೆ, ಆಮೇಲೆ ಬೇಕಾದಂಗೆ ಟ್ರಾನ್ಸ್ಫಾರ್ಮ್ ಮಾಡ್ತೀರಾ. ಬಟ್ ನಾನು ಇಲ್ಲಿ ಇನ್ನೊಂದು ಸ್ಟೆಪ್ ಆ್ಯಡ್ ಮಾಡಿದ್ದೀನಿ, ಮತ್ತೆ ಲೋಡ್ ಅಂತ ಹಾಕಿದ್ದೀನಿ. ಯಾಕಂದರೆ ಸಮ್ಟೈಮ್ಸ್ ಇಟ್ಸ್ ಈವನ್ ಕಾಲ್ಡ್ ELTL. ಯಾಕಂದರೆ ಟ್ರಾನ್ಸ್ಫಾರ್ಮ್ ಮಾಡಿದ್ಮೇಲೆ ಡೇಟಾ ಒಂದು ಕಡೆ ಲೋಡ್ ಮಾಡಬೇಕಲ್ವಾ, ಇಲ್ಲಾಂದರೆ ಅದೇನು ಸುಮ್ಮನೆ ಎಲ್ಲೋ ಒಂದು ಕಡೆ ಹಾರಾಡ್ತಿರುತ್ತಾ? ಇಲ್ಲ ಅಲ್ಲ. ಸೊ ಯು ಹ್ಯಾವ್ ಟು ಲೋಡ್ ದ ಡೇಟಾ. ಅದಕ್ಕೆ it is also called ELTL, which means extract, load, transform and load it again. ಇವಾಗ ELT ಒಂದು ಎಕ್ಸಾಂಪಲ್ ನೋಡೋಣ. ಸಿಮಿಲರ್ ನಾನು ಎಕ್ಸಾಂಪಲ್ ತಗೊಂಡಿದ್ದೀನಿ. ಸೊ ಇಲ್ಲಿ ಡೇಟಾ ಸೋರ್ಸಸ್ ಇದೆ, ಪೋಸ್ಟ್ಗ್ರೇಸ್ SQL APIs ಆರ್ ಎನಿ ಕ್ಲೌಡ್ ಸ್ಟೋರೇಜ್ ಬಕೆಟ್. ಅಲ್ಲಿಂದ ಫಸ್ಟ್ ಡೇಟಾನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಏನು ಬೇಕಿರೋ ಯೂಸ್ ಮಾಡ್ಬೋದು. ಸಮ್ಟೈಮ್ಸ್ ಕನೆಕ್ಟರ್ಸ್ ಇರುತ್ತೆ, ಸಮ್ಟೈಮ್ಸ್ ಸಿಂಪಲ್ ಪೈಥನ್ ಸ್ಕ್ರಿಪ್ಟ್ ಏನಾದ್ರು ಬರಿತೀವಿ. ಸೊ ಆ ಥರ ಅಥವಾ ಡಿಫ್ರೆಂಟ್ ಮ್ಯಾನೇಜ್ ಸರ್ವಿಸಸ್ ಇರುತ್ತೆ, ಅದನ್ನು ಯೂಸ್ ಮಾಡಿ ಡೇಟಾನ ಎಕ್ಸ್ಟ್ರಾಕ್ಟ್ ಮಾಡಿ ಇಮಿಡಿಯೇಟಾಗಿ ಒಂದು ಟಾರ್ಗೆಟ್ ಲೊಕೇಶನ್ಗೆ ಲೋಡ್ ಮಾಡ್ತೀವಿ. ಯೂಶಲ್ ಆಗಿ ಇಟ್ ವಿಲ್ ಬಿ ಡೇಟಾ ಲೇಕ್, ಯಾಕಂದರೆ ಸ್ಟೋರೇಜ್ ತುಂಬ ಚೀಪ್ ಇರುತ್ತೆ. ಆಮೇಲೆ ರಾ ಡೇಟಾನ ನಾವು ಇಲ್ಲಿ ಲೋಡ್ ಮಾಡ್ತಿರ್ತೀವಲ್ಲ, ಸೊ ಆ ರೀಸನಿಂದ ಡೇಟಾ ಸೈಜ್ ತುಂಬ ಹ್ಯೂಜ್ ಇರುತ್ತೆ. ಅದಕ್ಕೋಸ್ಕರ ನಮಗೆ ಚೀಪ್ ಸ್ಟೋರೇಜ್ ಇದ್ದರೆ ಇಟ್ಸ್ ಬೆಟರ್. ಒನ್ಸ್ ಲೋಡ್ ಮಾಡಿದ್ಮೇಲೆ ಆ್ಯಸ್ ಪರ್ ದ ಬಿಸ್ನೆಸ್ ರಿಕ್ವೈರ್ಮೆಂಟ್ ನಾನು ಅದನ್ನ ಮತ್ತೆ ಫೆಚ್ ಮಾಡಿ ಟ್ರಾನ್ಸ್ಫಾರ್ಮ್ ಮಾಡಿ ಆಮೇಲೆ ನಾನು ಮತ್ತೆ ಲೋಡ್ ಮಾಡ್ತೀನಿ ನನ್ನ ಟಾರ್ಗೆಟ್ ಲೊಕೇಶನ್ಗೆ. ಟಾರ್ಗೆಟ್ ಲೊಕೇಶನ್ ಅಗೇನ್ ಇಟ್ ಕ್ಯಾನ್ ಬಿ ಎನಿ ಕ್ಲೌಡ್ ಸ್ಟೋರೇಜ್, ಎನಿ ಬಕೆಟ್ ಆರ್ ಸ್ನೋಫ್ಲೇಕ್ ಆರ್ ಎನಿ ಡೇಟಾ ವೇರ್ಹೌಸ್ ಟೇಬಲ್ಸ್ ಆಗಿ ಕ್ರಿಯೇಟ್ ಮಾಡ್ಬೋದು. ಸೊ ವೈ ಈಸ್ ELT ಬೆಟರ್? ಸ್ಕೇಲಬಲ್ ಇದೆ. ಯಾಕಂದರೆ ಸಿನ್ಸ್ ವಿ ಆರ್ ಲೋಡಿಂಗ್ ಇಟ್ ಇನ್ ಟು ಅ ಡೇಟಾ ಲೇಕ್, ನಮಗೆ ಅನ್ಲಿಮಿಟೆಡ್ ಸ್ಟೋರೇಜ್ ಇರುತ್ತೆ ಆ್ಯಂಡ್ ವಿ ಕ್ಯಾನ್ ಸ್ಕೇಲ್ ಈಸಿಲಿ. ನೆಕ್ಸ್ಟ್, ಫ್ಲೆಕ್ಸಿಬಲ್ ಇದೆ. ಒನ್ಸ್ ನಾನು ಟ್ರಾನ್ಸ್ಫಾರ್ಮ್ ಮಾಡಿ ಲೋಡ್ ಮಾಡಿದೆ ಅಂದರೆ ಮತ್ತೆ ಇನ್ ಕೇಸ್ ಇಫ್ ದರ್ ಇಸ್ ಎನಿ ಚೇಂಜಸ್ ನಾನು ಮತ್ತೆ ಸೋರ್ಸಿಂದ ಡೇಟಾನ ಫೆಚ್ ಮಾಡಬೇಕಾಗುತ್ತೆ. ಬಟ್ ವೆನ್ ವಿ ಆರ್ ಡೂಯಿಂಗ್ ELT ಪ್ರಾಸೆಸ್, ನಾನು ಆಗಲೇ ರಾ ಡೇಟಾನ ಲೋಡ್ ಮಾಡಿರ್ತೀನಿ. ಆ ರಾ ಡೇಟಾನ ಇಮಿಡಿಯೇಟಾಗಿ ಮತ್ತೆ ನಾನು
ನನ್ನದೇ ಸ್ಟೋರೇಜಲ್ಲಿ ಇರೋದ್ರಿಂದ ನಾನು ಆ ಡೇಟಾನ ಮತ್ತೆ ರೀಡ್ ಮಾಡಿ ಟ್ರಾನ್ಸ್ಫಾರ್ಮ್ ಮಾಡಿ ಆ್ಯಸ್ ಪರ್ ದ ಬಿಸ್ನೆಸ್ ರಿಕ್ವೈರ್ಮೆಂಟ್ ನಾನು ಬೇಕಾಗಿರೋ ಚೇಂಜಸ್ನ ಇಮಿಡಿಯೇಟ್ಲಿ ಮಾಡ್ಬೋದು. ಆ್ಯಂಡ್ ಇಟ್ ಈಸ್ ಫಾಸ್ಟ್. ಏನಕ್ಕೆ ಅಂದರೆ ಯೂಶಲಾಗಿ ಟ್ರಾನ್ಸ್ಫಾರ್ಮೇಷನ್ಗೆ ತುಂಬ ಟೈಮ್ ತಗೊಳುತ್ತೆ, ಯಾಕಂದರೆ ಇಟ್ ಡಿಪೆಂಡ್ಸ್ ಆನ್ ದ ಅಮೌಂಟ್ ಆಫ್ ಡೇಟಾ ದಟ್ ಎಕ್ಸಿಸ್ಟ್ಸ್ ಅಲ್ವಾ. ಸೊ ನಾನು ಫಸ್ಟ್ ಟ್ರಾನ್ಸ್ಫಾರ್ಮ್ ಮಾಡಿ ಆಮೇಲೆ ಲೋಡ್ ಮಾಡಿದ್ರೆ ಟ್ರಾನ್ಸ್ಫಾರ್ಮೇಷನ್ಗೆ ಟೈಮ್ ತಗೊಳುತ್ತೆ. ಬಟ್ ಇನ್ ಕೇಸ್ ನಾನು ಫಸ್ಟ್ ಲೋಡ್ ಮಾಡಿಬಿಟ್ಟೆ ಅಂದರೆ ಆಗಲೇ ಡೇಟಾ ವಿಲ್ ಬಿ ಎಕ್ಸಿಸ್ಟಿಂಗ್ ಇನ್ ಮೈ ಎನ್ವಿರಾನ್ಮೆಂಟ್. ಅದಕ್ಕೋಸ್ಕರ ದ್ಯಾಟ್ ಪ್ರೋಸೆಸ್ ಇಸ್ ಮಚ್ ಫಾಸ್ಟರ್ ದ್ಯಾನ್ ETL. 2026ಅಲ್ಲಿ ಕಂಪ್ನೀಸ್ ಏನು ಮಾಡ್ತಿದೆ ಅಂತ ನೋಡೋಣ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಮೆಡಾಲಿಯನ್ ಆರ್ಕಿಟೆಕ್ಚರ್. ಫಸ್ಟ್ ಅದರ ಡೆಫಿನೇಷನ್ ಏನು ಅಂತ ನೋಡೋಣ. Medallion architecture is a data design pattern that organizes data in lakehouse across 3 progressive layers: bronze layer, silver layer and gold layer. ಬ್ರಾನ್ಸ್ ಲೇಯರ್ನ ನಾವು ರಾ ಲೇಯರ್ ಅಂತ ಕೂಡ ಕರಿತೀವಿ. ಸಿಲ್ವರ್ ಲೇಯರ್ನ ಕ್ಲೀನ್ಡ್ ಡೇಟಾ ಅಂತ ಕರಿತೀವಿ. ಆಮೇಲೆ ಗೋಲ್ಡ್ ಲೇಯರ್ನ ಅಗ್ರಿಗೇಟೆಡ್ ಲೇಯರ್ ಅಂತ ಕರಿತೀವಿ. ಟು ಸ್ಟೆಡಿಲಿ ಇಂಪ್ರೂವ್ ದ ಡೇಟಾ ಕ್ವಾಲಿಟಿ. ಎವ್ರಿ ಡೇಟಾ ಲೇಯರಲ್ಲಿ ಪಾಸ್ ಆಗ್ತಾ ಕ್ವಾಲಿಟಿ ಆಫ್ ದ ಡೇಟಾ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಇವಾಗ ಬ್ರಾನ್ಸಲ್ಲಿ ಫುಲ್ ರಾ ಡೇಟಾ ಇರುತ್ತೆ, ಅದರಲ್ಲಿ ಎಷ್ಟೊಂದು ನಲ್ಸ್ ಇರ್ಬೋದು, ಡೂಪ್ಲಿಕೇಟ್ಸ್ ಇರ್ಬೋದು, ಅದನ್ನೆಲ್ಲ ನಾವು ಕ್ಲೀನ್ ಮಾಡ್ತೀವಿ. ಫಾರ್ಮ್ಯಾಟ್ ಇಶ್ಯೂಸ್ ಇರ್ಬೋದು, ಇವಾಗೆಲ್ಲ ಕ್ಯಾಪ್ಸಲ್ಲಿ ಇರ್ಬೋದು ಅಥವಾ ಎಲ್ಲ ಸ್ಮಾಲ್ ಲೆಟರ್ಸ್ ಇರ್ಬೋದು, ನಮಗೆ ಕ್ಯಾಪಿಟಲೈಸ್ಡ್ ಫಾರ್ಮ್ಯಾಟಲ್ಲಿ ಬೇಕಾಗಿರುತ್ತೆ, ಅದನ್ನು ನಾವು ಕ್ಲೀನ್ ಮಾಡ್ತೀವಿ. ಸೊ ಇದನ್ನು ಫಿಲ್ಟರ್ಡ್, ಕ್ಲೀನ್ಡ್, ಆಗ್ಮೆಂಟೆಡ್ ಆರ್ ಎನ್ರಿಚ್ಡ್ ಡೇಟಾ ಸೆಟ್ ಅಂತ ಕೂಡ ಅಂತೀವಿ ಸಿಲ್ವರ್ನ. ಇದರಲ್ಲಿ ಒಂದು ಲೆವೆಲ್ ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಬಿಸ್ನೆಸ್ ಲೆವೆಲ್ ಅಗ್ರಿಗೇಷನ್. ಇವಾಗ ನನಗೆ ಟಾಪ್ 10 ಸ್ಟೇಟ್ಸ್ ದಟ್ ಆರ್ ಈಲ್ಡಿಂಗ್ ಮೋರ್ ರೆವೆನ್ಯೂ ಅಂತ ಅದೊಂದು ರೆಗ್ಯುಲರಾಗಿ ಚೆಕ್ ಮಾಡೋ KPI ಆಗಿರ್ಬೋದು. ಸೊ ಆ KPIನ ನಾನು ಗೋಲ್ಡ್ ಲೇಯರಲ್ಲಿ ಸ್ಟೋರ್ ಮಾಡ್ತೀನಿ. ಡೇಟಾ ಲೇಯರಿಂದ ಲೇಯರಿಗೆ ಮೂವ್ ಆದಾಗ ಎಷ್ಟು ಕ್ಲೀನಾಗಿ, ಎಷ್ಟು ಎನ್ರಿಚ್ಡ್ ಆಗುತ್ತೆ ಅನ್ನೋದು ಈ ಬ್ರಾನ್ಸ್, ಸಿಲ್ವರ್ ಆ್ಯಂಡ್ ಗೋಲ್ಡ್ ಮೆಡಲ್ಸ್ ಹಾಕಿ ಕೊಡೋದ್ರಿಂದ ಇದು ಮೆಡಾಲಿಯನ್ ಆರ್ಕಿಟೆಕ್ಚರ್ ಅಂತ ಅಂತೀವಿ. ಒನ್ಸ್ ಅದು ಗೋಲ್ಡ್ ಲೇಯರಲ್ಲಿ ಬಂದಾಗ ಅದನ್ನು ರಿಪೋರ್ಟಿಂಗ್ ಆಗಲಿ ಆರ್ ಡೇಟಾ ಸೈನ್ಸ್ ಟೀಮ್ ಡೈರೆಕ್ಟಾಗಿ ಸಿಲ್ವರ್ ಲೇಯರಿಂದನೇ ಅವ್ರು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಸೊ ಇಟ್ ಡಿಪೆಂಡ್ಸ್. ಅದಕ್ಕೋಸ್ಕರ ಈ ಮೆಡಾಲಿಯನ್ ಆರ್ಕಿಟೆಕ್ಚರ್ ಕೇಮ್ ಇನ್ ಟು ದ ಪಿಕ್ಚರ್. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಬೌಟ್ ಮೆಡಾಲಿಯನ್ ಆರ್ಕಿಟೆಕ್ಚರ್ ಅಂದರೆ ಇಟ್ ಫಾಲೋಸ್ ELT ಪ್ರಾಸೆಸ್. ಸೊ ಇಲ್ಲಿ ಡೇಟಾ ಸೋರ್ಸಸ್ ಇದೆ. ಆ ಡೇಟಾ ಸೋರ್ಸ್ನ ಫಸ್ಟ್ ಬ್ರಾನ್ಸ್ ಲೇಯರಲ್ಲಿ ಲೋಡ್ ಮಾಡ್ತೀವಿ. ಲೋಡ್ ಮಾಡಿದ್ಮೇಲೆ ಟ್ರಾನ್ಸ್ಫಾರ್ಮ್ ಮಾಡ್ತೀವಿ, ತಿರ್ಗಾ ಲೋಡ್ ಮಾಡ್ತೀವಿ, ಮತ್ತೆ ಟ್ರಾನ್ಸ್ಫಾರ್ಮ್ ಮಾಡ್ತೀವಿ, ತಿರ್ಗಾ ಲೋಡ್ ಮಾಡ್ತೀವಿ. ಆ್ಯಂಡ್ ಇಟ್ ವಿಲ್ ಬಿ ಕನೆಕ್ಟೆಡ್ ಟು ಎನಿ ಆಫ್ ದ ಡ್ಯಾಶ್ಬೋರ್ಡಿಂಗ್ ಟೂಲ್. ETL ವರ್ಸಸ್ ELT ಡಿಫ್ರೆನ್ಸ್ ಏನು ಅಂತ ನೋಡ್ಕೊಂಬರೋಣ. ETL ಅಲ್ಲಿ ಫಸ್ಟ್ ನಾವು ಟ್ರಾನ್ಸ್ಫಾರ್ಮ್ ಮಾಡ್ತೀವಿ, ಆಮೇಲೆ ನಾವು ಲೋಡ್ ಮಾಡ್ತೀವಿ. ELTಲಿ ಫಸ್ಟ್ ನಾವು ಲೋಡ್ ಮಾಡ್ತೀವಿ, ದೆನ್ ವಿ ಟ್ರಾನ್ಸ್ಫಾರ್ಮ್. ETL ಅಲ್ಲಿ ಸೆಪ್ರೇಟ್ಸ್ ಪ್ರಾಸೆಸಿಂಗ್ ಇಂಜಿನ್. ಸೊ SQL ಆಗಲಿ ಆರ್ ಪೈಥನ್ ಆಗಲಿ, ಪೈಸ್ಪಾರ್ಕ್ ಆಗಲಿ, ಇದೆಲ್ಲ ಒಂದು ಸಪ್ರೇಟ್ ಇಂಜಿನಲ್ಲಿ ನಾವು ಪ್ರಾಸೆಸ್ ಮಾಡ್ತಿರ್ತೀವಿ. ಬಟ್ ಸೋರ್ಸ್ ಸಿಸ್ಟಮ್ ಡಿಫ್ರೆಂಟ್ ಇರುತ್ತೆ. ಆದರೆ ELT ಅಲ್ಲಿ ಐದರ್ ನಮ್ಮ ಪ್ರೊಸೆಸಿಂಗ್ ಕಂಪ್ಯೂಟ್ ಏನಿದೆಯೋ ಅದು ಐದರ್ ವೇರ್ ಹೌಸಲ್ಲಿರುತ್ತೆ ಆರ್ ಲೇಕ್ ಹೌಸಲ್ಲಿರುತ್ತೆ. ಯಾವ್ದಾರ ಡೇಟಾ ಬ್ರಿಕ್ಸ್ ಆಗಲಿ, ಸ್ನೋಫ್ಲೇಕ್ ಆಗಲಿ, ಈ ಥರ ಒಂದು ಎಕ್ಸಿಸ್ಟಿಂಗ್ ಟೂಲ್ಸ್ನ ಯೂಸ್ ಮಾಡ್ತಿರ್ತೀವಿ. ಆಮೇಲೆ ಡೇಟಾ ಆಗಲೇ ಆ ಟೂಲಲ್ಲಿ ಎಕ್ಸಿಸ್ಟ್ ಆಗಿರುತ್ತೆ, ಯಾಕಂದರೆ ನಾವು ಆಗಲೇ ಲೋಡ್ ಮಾಡಿರ್ತೀವಿ ಡೇಟಾನ. ETLನ ಯಾವಾಗ ಯೂಸ್ ಮಾಡಬೇಕು? ಸೊ ಡೇಟಾ ಸ್ಟ್ರಕ್ಚರ್ಡ್ ಆಗಿರ್ಬೇಕು ನಮಗೆ. ಆಮೇಲೆ ಡೇಟಾ ಸೈಜ್ ಸ್ಮಾಲ್ ಇದ್ದರೆ, ಆಮೇಲೆ ಸ್ಟ್ರಿಕ್ಟಾಗಿ ನಾನು ಈ ಥರನೇ ಡೇಟಾ ಇರಬೇಕು, ಇದೇ ಫಾರ್ಮ್ಯಾಟಲ್ಲಿ ಇರಬೇಕು ಅಂದಾಗ ಫಸ್ಟೇ ಟ್ರಾನ್ಸ್ಫಾರ್ಮ್ ಮಾಡಿ ಕ್ಲೀನ್ ಮಾಡಿ ನಾವು ಲೋಡ್ ಮಾಡ್ತೀವಿ. ಬಟ್ ELTನ ಯಾವಾಗ ಯೂಸ್ ಮಾಡ್ತೀವಿ? ಡೇಟಾ ಸೈಜ್ ತುಂಬ ಹ್ಯೂಜ್ ಇದೆ, ಆಮೇಲೆ ಅದಕ್ಕೊಂದು ಪ್ರಾಪರ್ ಸ್ಟ್ರಕ್ಚರ್ ಇರಲ್ಲ, ಆಮೇಲೆ ನಮ್ಗೆ ಯಾವಾಗ ಬೇಕೋ ಅವಾಗ ನಮಗೆ ಪದೇ ನಮಗೆ ಒರಿಜಿನಲ್ ಡೇಟಾ ಹೆಂಗಿರುತ್ತೋ ಆ ಡೇಟಾ ನಾವು ಫೆಚ್ ಮಾಡ್ತಿರ್ಬೇಕು. ಆ ಟೈಮಲ್ಲಿ ನಾವೇ ಒಂದು ರಾ ಡೇಟಾನ ಸ್ಟೋರ್ ಮಾಡಿದ್ರೆ ಇಟ್ ವಿಲ್ ಬಿ ಮೋರ್ ಫಾಸ್ಟರ್. ETL ಯೂಶಲಾಗಿ ಸ್ವಲ್ಪ ಸ್ಲೋ ಇರುತ್ತೆ, ಯಾಕಂದರೆ ಟ್ರಾನ್ಸ್ಫಾರ್ಮೇಷನ್ಸ್ ತುಂಬ ಟೈಮ್ ತಗೊಳುತ್ತೆ. ವೆನ್ ಯು ಅಗ್ರಿಗೇಟ್ ದ ಡೇಟಾ ತುಂಬ ಟೈಮ್ ತಗೊಳುತ್ತೆ, ಪ್ರಾಸೆಸಿಂಗ್ ಟೈಮ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಇಟ್ ಈಸ್ ಮಚ್ ಸ್ಲೋವರ್. ಬಟ್ ELT ಈಸ್ ಫಾಸ್ಟ್. ನೀವು ಏನು ಡೇಟಾ ಇರುತ್ತೋ ರಾ ಫಾರ್ಮ್ಯಾಟಲ್ಲಿ ಜಸ್ಟ್ ಫೆಚ್ ಮಾಡ್ತೀರಾ ಮತ್ತು ಡಂಪ್ ಮಾಡ್ತೀರಾ. ETL ಈಸ್ ಲೆಸ್ ಫ್ಲೆಕ್ಸಿಬಲ್. ಸ್ಕೀಮಾ ಏನು ಅಂತ ಆಗಲೇ ಡಿಸೈಡ್ ಆಗಿಬಿಟ್ಟಿರುತ್ತೆ. ಒನ್ಸ್ ಯು ಲೋಡ್ ದ ಡೇಟಾ, ಟ್ರಾನ್ಸ್ಫಾರ್ಮ್ ಮಾಡಿಬಿಡ್ತೀರಾ, ಯಾವ ಥರ ಫಾರ್ಮ್ಯಾಟ್ ಬೇಕು ಅಂತ ಫಿಕ್ಸ್ ಮಾಡ್ತೀರಾ, ಆ್ಯಂಡ್ ಯು ವಿಲ್ ಲೋಡ್ ದ ಡೇಟಾ. ಮತ್ತೆ ನಂಗೆ ಏನಾದ್ರು ಚೇಂಜಸ್ ಬೇಕು ಅಂದರೆ, ಆ್ಯಸ್ ಐ ಆಲ್ರೆಡಿ ಟೋಲ್ಡ್, ನಾವು ಮತ್ತೆ ಸೋರ್ಸ್ ಸಿಸ್ಟಮಿಂದ ಡೇಟಾ ಫೆಚ್ ಮಾಡಬೇಕಾಗುತ್ತೆ. ಬಟ್ ELTಯಲ್ಲಿ ಆ ಪ್ರಾಬ್ಲಮ್ ಇರಲ್ಲ, ಬಿಕಾಸ್ ಇಟ್ ಈಸ್ ಮೋರ್ ಫ್ಲೆಕ್ಸಿಬಲ್. ನಮ್ಮ ಹತ್ರ ರಾ ಡೇಟಾ ಯಾವಾಗಲೂ ಅವೈಲಬಲ್ ಇರುತ್ತೆ. ನಮ್ಗೆ ಯಾವುದೇ ಥರ ಚೇಂಜಸ್ ಬೇಕಂದ್ರೂ ಮತ್ತೆ ಡೇಟಾನ ರೀಪ್ರಾಸೆಸ್ ಮಾಡಿ ಡೇಟಾನ ಟಾರ್ಗೆಟ್ ಲೊಕೇಶನ್ಗೆ ಓವರ್ ರೈಟ್ ಮಾಡ್ಬೋದು. ನಿಮಗೆಲ್ಲ ETL ವರ್ಸಸ್ ELT ಅಲ್ಲಿರೋ ಕನ್ಫ್ಯೂಷನ್ ಏನು ಅಂತ ಗೊತ್ತಾಗಿದೆ. ಜೊತೆಗೆ ಒಂದು ಬೋನಸ್ ಟಿಪ್ ಅಂತ ಮೆಡಾಲಿಯನ್ ಆರ್ಕಿಟೆಕ್ಚರ್ ಕೂಡ ಕಲ್ತಿದ್ದೀವಿ. ದಿಸ್ ಇಸ್ ದ ಎಂಡ್ ಆಫ್ ದಿ ವಿಡಿಯೋ ಆ್ಯಂಡ್ ಬಾಯ್.